ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ಈಗ ಸೇಂದಿ ಬದಲಾಗಿ ನೀರ ಬಂದಿದೆ. ಈಗ ನೀರ ಅದರಲ್ಲಿ ಒಂದು ಹೊಸ ನಾವೀನ್ಯತೆಯಿಂದ ನೀರವನ್ನು ಮಾಡಿದ್ದಾರೆ. ಆ ನೀರಾ ಘಟಕಗಳಿಗೆ ಅನುಮತಿ ಕೊಡಿ ಅಂತೇಳಿ ಅಲ್ಲಿ ಜನ ಕೇಳ್ತಾರೆ, ಯಾದಗಿರಿ ಸೇರಿದಂತೆ ಅನೇಕ ಕಡೆ. ಅದ್ರ ಬಗ್ಗೆ ನೀವೊಂದು ಮಂತ್ರಿಗಳೊಂದು ಮೀಟಿಂಗ್ ಕರೀರಿ, ಆಸಕ್ತ ಶಾಸಕರನ್ನ ನನ್ನ ಹರಿಪ್ರಸನ್ನ ಕರೆದ್ರೆ ಒಂದಿಷ್ಟು ಚರ್ಚೆ ಮಾಡೋಣ. ಅದರಿಂದ ಒಂದು ಚಳವಳಿ ನಡೀತಿದೆ, 16,000 ಜನ ಬಂದು ಫ್ರೀಡಮ್ ಪಾರ್ಕ್ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಒಂದು ತಿಳ್ಕೊಳ್ಳೋಣ. ಮತ್ತು MSIL ಘಟಕದಲ್ಲಿ ಏನಾದರೂ ಆ ಸಮುದಾಯಕ್ಕೆ ಒಂದಷ್ಟು ಮೀಸಲಿಡಬಹುದಾ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರ ಇದೊಂದು ಗಂಭೀರವಾದ ವಿಚಾರ ಆದ್ದರಿಂದ ದಯವಿಟ್ಟು ಒಂದ್ಸತಿ ಒಂದು ಮೀಟಿಂಗ್ ಮಾಡಿ ಅಂತೇಳಿ ನನ್ನ ವಿನಂತಿ. ಸಚಿವರು ಇಲ್ಲ ಕುಡ್ದಂದ್ರೆ ಕುಡಿಬೇಕಂತ ಮಾಡಿದೆ ಅಲ್ಲಲ್ಲ ಸಭಾಪತಿಯವ್ರು ಏನಂದ್ರೆ, ಸಭಾಪತಿಯವ್ರು ಆಗಲ್ಲ, ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ, ಆದ್ರೆ ಅದ್ರ ಅಮೂಲ್ಯ ಏರಿ ನಿಲ್ಲಿಕ್ ಶಕ್ತಿ ನಂಗೆ ಉಂಟು ಇಲ್ಲ ಅಂತ ಸ್ವಲ್ಪ ಅನುಮಾನ ಉಂಟು ನನಗೇನಾದ್ರೂ ನೀರ ಮತ್ತು ಸೇಂದಿ ಸರ್, ನೀರ ಮತ್ತು ಸೇಂದಿ ಏನಂದ್ರೆ ತೆಗೆಯುವಾಗ ನೀರಾಗಿರುತ್ತೆ, ಕೇಳಿ, ತೆಗೆಯುವಾಗ ಅದು ನೀರಾಗಿರುತ್ತೆ, ಸಮಯ ಹೋದ ತಕ್ಷಣ ಸೇಂದಿಯಾಗಿ ಮಾರ್ಪಡುತ್ತೆ. ನಾನೆಲ್ಲಾದ್ರೂ ಕುಡಿಯುವಂತ ಧೈರ್ಯ ನಂಗಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾಕಂದ್ರೆ ಎಲ್ಲಿಯಾದ್ರೂ ನಂಗೆ DKC ಆಗಿ ಸ್ವಲ್ಪ ದಪ್ಪ ಇದ್ರೆ ನಾನು ನಿಲ್ಲು ಶಕ್ತಿ ನನಗೆ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಎಲ್ಲಾದ್ರೂ ಸೇಂದಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ. ನನ್ನ ಧನ್ಯವಾದಗಳು. ಅವರು ಇದನ್ನೊಂದು ದೊಡ್ಡ ಉತ್ಪಾದನೆ ಮಾಡಿ, ಮನೋಹರ್ ಮಸ್ಕಿ ಅವರು ಶಾಸಕರಿದ್ರು, ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ ಅದು ಪ್ರಾಡಕ್ಟ್ ಆಗಿ ಹೊರಗೆ ಬಂದಿದೆ. BK ಹರಿಪ್ರಸಾದ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಅದೇ ಕಮ್ಯುನಿಟಿ ಅವಕಾಶಕ್ಕಾಗಿ ಒಂದು ನಿಮಿಷ ಉಪಮುಖ್ಯಮಂತ್ರಿ